ಪುತ್ತಲಿಗೆ ಬಂದ್ಬಿಟ್ಟು ಆಂಧ್ರದ ತೆನಾಲಿಯಲ್ಲಿ ಇದು ತಯಾರಾಗಿರೋದು. ಫುಲ್ ಕಂಚಿನಿಂದ ತಯಾರಾಗಿರೋಂಥ ಪುತ್ತಲಿಗೆ ಇದು ಕನಕದಾಸರದು. ಸುಮಾರು 8.5 ಅಡಿಗೆ ಮೇಲೆ ಬರುತ್ತೆ ಇದು ಒಂದು ಕನಕದಾಸರ ಪುತ್ತಲಿಗೆ. ಇದು ಆಂಧ್ರದ ತೆನಾಲಿಯಲ್ಲಿ ಇದು ತಯಾರಾಗಿರೋಂಥ ಪುತ್ತಲಿಗೆ. ಸೊ ಎಲ್ಲೆಲ್ಲಿ ವಿಚಾರಿಸಿ ಸರ್ ಪುತ್ಲಿ ಮಾಡ್ಲಿಕ್ಕೆ ಅದು ಅಭ್ಯಾಸ ಹೇಗೆ ಸಿಕ್ತು? ನಾನು ಒಂದು ಕರ್ನಾಟಕದಲ್ಲಿ ಮೂರ್ತಿಯ ಒಂದು ಬಿಂಬ ಎಲ್ಲಿ ಸಿಕ್ತು? ಯಾವ ತರ ಬಿಂಬ? ಇದಕ್ಕೆ ಆಕ್ಚುಲಿ ಕನಕದಾಸರು ಏನಿದೆ ಒರಿಜಿನಲ್ ಫೋಟೋ ಆ ಇತಿಹಾಸದಲ್ಲಿ ಏನು ಬಂದಿದೆ ಅದೇ ಥರನೇ ಮೂಡಿ ಬರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹಾಲುಮತ ಮಹಾಸಭಾ ಹಿರಿಯರು ನಮಗೆ ಒಂದು ಅನುಮತಿ ಮೇರೆಗೆ ಇದೇ ಥರ ಬರಬೇಕಂತ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ನಾನು ಎಲ್ಲ ಕಡೆ ಒಂದು ಹುಡುಕಿ ಸರ್ಚ್ ಮಾಡಿ ಒಂದು 15 ದಿನ ಸರ್ಚ್ ಮಾಡಿ ಲಾಸ್ಟ್ಗೆ ಇದೇ ಸ್ಟ್ಯಾಚ್ಯೂನ ಫೈನಲ್ ಮಾಡಬೇಕಂತ ನಾವು ಮಾಡಿ ಇದನ್ನು ತಯಾರು ಮಾಡೋಂಥ ಕೆಲಸ. ಸೊ ಎಷ್ಟು ಅಡಿ ಎತ್ತರ ಇದೆ, ಎಷ್ಟು ಅಮೌಂಟ್ ಆಯಿತು, ಎಷ್ಟು ತಿಂಗಳು ರೆಡಿ ಆಯಿತು ಆಗ್ಲಿಕ್ಕೆ? ಸರ್ ಇದು 8.5 ಅಡಿಗೂ ಎತ್ತರ ಇದೆ. 400 kg ಅಧಿಕ ವೆಯ್ಟ್ ಬರುತ್ತೆ. ಎಷ್ಟು ದಿನ ತಗೊಂಡು ಟೈಮ್ ಮಾಡಲಿಕ್ಕೆ? ಒಂದು ನಾವು 45 ರಿಂದ 50 ದಿನ ತಗೊಂಡಿದ್ದೀವಿ. ಈ ಮೂರ್ತಿ ಒಂದು ನೋಡೋಕ್ಕೆ ಕನಕದಾಸ ಥರನೇ ಮೂಡಿ ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧು ಮಿತ್ರರು ಹಾಗೂ ಸಮಾಜದ ಹಿರಿಯರು, ಸಮಾಜದ ಯುವಕರು ಪಕ್ಷ ಭೇದವನ್ನು ಮರೆತು ಮನೆಗೊಬ್ಬರಂಗೆ ಎಲ್ಲ ಜನ ಬಂದು ಈ ಕನಕದಾಸರ ಒಂದು ಆಶೀರ್ವಾದವನ್ನು ಪಡೆದು ಅವರ ಒಂದು ಆಶೀರ್ವಾದ ಪಡಿಬೇಕಾಗಿ ನಾನು ನಮ್ಮ ಸಮಾಜದ ಪರವಾಗಿ ಎಲ್ಲರಿಗೂ ಕೈ ಮುಗಿದು ನಾನು ಕೇಳುತ್ತಿದ್ದೇನೆ.